ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಕಳೆದ ವರ್ಷ ಇದೇ ಜೂನ್ ತಿಂಗಳಲ್ಲಿ 90 ಲಕ್ಷ ಲೀಟರ್ ಪರ್ ಡೇ ಇತ್ತು. 90 ಲಕ್ಷ ಲೀಟರ್ ಪರ್ ಡೇ ಇತ್ತು. ಈಗ ಒಂದು ದಿನಕ್ಕೆ 1 ಕೋಟಿ ಲೀಟರ್ ಹಾಲನ್ನು ತಲುಪಿದ್ದೇವೆ. 1 ಕೋಟಿ ಒಂದು ದಿನಕ್ಕೆ ಕೆಎಂಎಫ್ಗೆ ಬರ್ತಕ್ಕಂಥ ಹಾಲು 1 ಕೋಟಿ ಲೀಟರ್ ಪರ್ ಡೇ ಬರ್ತಾ ಇದೆ. ಬಹುಶಃ ಇದು ಒಂದು ಮೈಲಿಗಲ್ಲು. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕೆಎಂಎಫ್ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು. ನಾನು ಸ್ವಲ್ಪ ದಿನ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ. ಆಗ ಮಿಲ್ಕ್ ಯೂನಿಯನ್ಗಳಿಗೆ ಡೈರಿನ ಹಸ್ತಾಂತರ ಮಾಡಿಕೊಟ್ಟೆ. ಆಗ ಅಲ್ಲಿವರೆಗೆ ಡೈರಿಗಳು ಬೇರೆ ಸಪರೇಟ್ ಆಗಿದ್ದು, ಮಿಲ್ಕ್ ಯೂನಿಯನ್ಗಳೇ ಸಪರೇಟ್ ಆಗಿದ್ದು. ಯಾಕಂದರೆ ಇದು ರೈತರ ಸಂಘಟನೆ. ಸೊಸೈಟಿಗಳು ಅಂತಂದರೆ ರೈತರ ಸಂಘಟನೆ. ಸುಮಾರು ಎಷ್ಟು ಸಾವಿರ ಇದಾವೇನೆ ಸೊಸೈಟಿಗಳು? 16,000 ಸೊಸೈಟಿಗಳು. ಈಗ 13 ಯೂನಿಯನ್ಗಳು, 15 ಯೂನಿಯನ್ಗಳಿದಾವೆ. ಎಲ್ಲ ಜಿಲ್ಲೆಗಳಲ್ಲೂ ಇಲ್ಲ, ಒಂದೊಂದು ಕಡೆ 2 ಜಿಲ್ಲೆ ಜಾಯಿಂಟ್ ಆಗಿ ಇರ್ತಕ್ಕಂಥದ್ದು ಇದೆ. ಆದರೆ 15 ಮಿಲ್ಕ್ ಯೂನಿಯನ್ಗಳಿದಾವೆ, 15 ಡೈರಿಗಳಿದಾವೆ, ಮದರ್ ಡೈರಿ ಇದೆ. ಸೊ ಇದೆಲ್ಲನೂ ಕೂಡ ಹಾಲನ್ನು ಮಾರಾಟ ಮಾಡ್ತಾ ಇದೆ. ಇತ್ತೀಚೆಗೆ ಈ 1 ಕೋಟಿ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ, 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಯ್ತಾ ಇರೋದ್ರಿಂದ 500 ಅರ್ಧ ಲೀಟರ್ ಹಾಲು ಕೊಡ್ತಿದ್ದದಕ್ಕೆ 50 ಮಿಲಿ ಲೀಟರ್ನ ಹೆಚ್ಚು ಮಾಡಿದೆ. ಯಾಕಂತಂದ್ರೆ 1 ಕೋಟಿ ಲೀಟರ್ ಹಾಲನ್ನು ಮಾರಾಟ ಮಾಡಬೇಕು. ನಾವು ರೈತರಿಂದ ಹಾಲು ಬೇಡ ಅಂತ ಹೇಳಕ್ಕಾಗಲ್ಲ. ಸೊಸೈಟಿಗಳಿಗೆ ಹಾಲನ್ನು ಬೇಡ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ರೈತರ ಹಾಲು ಉತ್ಪಾದಕರು ಅಂದ್ರೆ ರೈತರು. ಎಲ್ಲರೂ ಹಸು ಸಾಕೋರು ಅಂತಂದ್ರೆ ರೈತರು, ಎಮ್ಮೆ ಸಾಕೋರು ಅಂತಂದ್ರೆ ರೈತರು, ಕುರಿ ಸಾಕೋರು ಅಂತಂದ್ರೆ ರೈತರು. ಸೊ ಇವರೆಲ್ಲರೂ ಕೂಡ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ನಾವು ಹಾಲನ್ನು ತಗೊಳ್ಳಲ್ಲ ಅಂತ ಹೇಳಿ ಸೊಸೈಟಿಗಳಲ್ಲಿ ಹೇಳಲಿಕ್ಕಾಗಲ್ಲ. ಹೆಚ್ಚಾಗ್ಬಿಟ್ಟದೆಯಪ್ಪ, ತಗೊಳಕ್ಕಾಗಲ್ಲ, ಮಾರುಕಟ್ಟೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಕ್ವಾಂಟಿಟಿನ ಹೆಚ್ಚು ಮಾಡಿದ್ದೀವಿ. ಹಾಲು ಮಾರಾಟ ಮಾಡ್ತೀವಲ್ಲ, ಅರ್ಧ ಲೀಟರ್ನ 50 ಮಿಲಿ ಲೀಟರ್ ಜಾಸ್ತಿ ಮಾಡಿದ್ದೀವಿ. 1 ಲೀಟರ್ನ 50 ಮಿಲಿ ಲೀಟರ್ ಜಾಸ್ತಿ ಮಾಡಿದ್ದೀವಿ. ಈ ಹೆಚ್ಚಾದಂಥ ಕ್ವಾಂಟಿಟಿ ಇದೆಯಲ್ಲ, ಅದಕ್ಕೆ 2 ರೂಪಾಯಿ ಜಾಸ್ತಿ ಆಗಿದೆ. ವಿರೋಧ ಪಕ್ಷದವರು ಇದನ್ನ ಅರ್ಥ ಮಾಡ್ಕೊಳ್ಳದೇನೆ ಹಾಲಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತೇಳಿ ನನಗನ್ಸುತ್ತೆ. ಇದು ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಹಾಲು ಉತ್ಪಾದನೆ ಆಯಿತು, ಜಾಸ್ತಿ ಆಯಿತು ಅಂತಂದರೆ ಜಾಸ್ತಿ ದುಡ್ಡು ಬರ್ತದೆ. ಯು ಡೋಂಟ್ ನೋ, 1 ಕೋಟಿ ಲೀಟರ್ ಹಾಲು ಅಂತಂದ್ರೆ 1 ಕೋಟಿ ಲೀಟರ್ ಹಾಲು ಇಂಟು 5 ರೂಪಾಯಿ. ಒಂದು ದಿನಕ್ಕೆ 5 ಕೋಟಿ ಪ್ರೋತ್ಸಾಹ ಧನವನ್ನ ಸರ್ಕಾರ ಕೊಡ್ತದೆ. ಒಂದು ದಿನಕ್ಕೆ
5 ಕೋಟಿ ಪ್ರೋತ್ಸಾಹ ಧನವನ್ನು ಸರ್ಕಾರ ಕೊಡ್ತದೆ. ಗೊತ್ತಾಯ್ತಾ? ಒಂದು ತಿಂಗಳಿಗೆ 150 ಕೋಟಿ, ವರ್ಷಕ್ಕೆ ಎಷ್ಟಾಯ್ತು? 1800 ಕೋಟಿ. ಗೊತ್ತಾಯ್ತಾ? ಇದನ್ನ ರೈತರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದೀವಿ. ನಾನು 2 ರೂಪಾಯಿ ಇತ್ತು ಪ್ರೋತ್ಸಾಹ ಧನ, ಅದನ್ನು 5 ರೂಪಾಯಿ ಮಾಡಿದವರು ನಾನು.